ಕುಮಾರಣ್ಣ ಮಾಡಿದ್ರು ಅದೇನೋ ಕುಂಟನ್ಗೊಂದು ಅದೇನೋ ನೆಪ ಅಂತಾರಲ್ಲ, ಅದಕ್ಕೆ ಅದೊಂದು ಬಿಟ್ರೆ ಇನ್ನೇನಿಲ್ಲ ಮೇಡಮ್. ಅವ್ರಿಗೆ ತಿರುಳಿ ಇನ್ನೇನು ಇಲ್ಲ ಹೇಳಕ್ ಅವ್ರ ಹತ್ರ. ಭೂಮಿ ನಂಬ್ಕೊಂಡೇ ಇರೋದು ಈ ಮಟ್ಟಕ್ಕೆ ಇದೀವಿ, ಭೂಮಿ ಕೊಡಕ್ಕಾಗುತ್ತಾ? ಅವ್ರಿಗೆ ಸ್ವಲ್ಪ ದುಡ್ಡಿನ ಮದ ಜಾಸ್ತಿ ಆಗೋಗೈತೆ. ಹಂಗಾರೆ ನಾವು ಬೈರ್ಮಂಗ್ಲ ಕಂಚ್ಕನಳ್ಳಿಯವ್ರೇನ್ ಬಲ್ತಾಯಿ ಮಕ್ಳ? ಬಾಗ್ಲು ತಟ್ಟಿ ಓಟ್ ಕೇಳಕ್ ಆಯ್ತದೆ ಆ ಯಪ್ಪಂಗೆ. ಅವಾಗ ಇವ್ರು ರೈತರಲ್ವಾ ಏನಲ್ವಾ ಅಂತ ಗೊತ್ತಿರ್ಲಿಲ್ವಾ ಅವ್ರಿಗೆ? ಅವರು ತಿಂದಿ ಉಳ್ದಿ ಏನೋ ಒಂದು ಬೀಜ ಎಸಿತಾರಲ್ಲ, ಅದನ್ನ ಮಾತ್ರ ನಮ್ಗೆ ಕೊಡೋದವ್ರು. ಪಾಲ್ದಾರ ಏನ್ ಮಾಡ್ಕೊಳ್ಳಲ್ಲ ಇವ್ರು. DK ಶಿವಕುಮಾರ್ ಅಂತವ್ರೆಲ್ಲ 20% ಜನ ಅವ್ರಂತವ್ರು ಇದಾರೆ ಇಲ್ಲಿ. ಈ ಮಾರ್ಕ್ ಬಿಡ್ರಿ, ನಮ್ಮಂಗೆ DC AC ಡಾಕ್ಟ್ರು ಇಂಜಿನಿಯರ್ ಮಾಡ್ಬಿಡ್ರಿ ಅಂತಾರೆ. ಡಾಕ್ಟ್ರು ಇಂಜಿನಿಯರೇ ಆಗ್ಬಿಟ್ರೆ ಇವ್ರು ಹೊಟ್ಟೆಗೆ ಏನ್ ತಿಂತಾರೆ? ಆ ತರ ಹೇಳಕ್ ನಾಚಿಕೆ ಆಗ್ಬೇಕು. ಅವ್ರು ಏನ್ ತಗೋಬೇಕಿಂತ ಸರ್ಕಾರ ನೆಕ್ಸ್ಟ್ ನಾವು ಕಿತ್ತೋಗಿದ್ದೀವಿ. ನಮ್ಗೆ ಗೋಲಿಬಾರ್ ಮಾಡ್ಲಿ, ಗುಂಡೇಟ್ ಹಾಕ್ಲಿ, ಯಾವ್ದಕ್ಕೂ ಜಗ್ಗಲ್ಲ ಬಗ್ಗಲ್ಲ. ಬಿಡದಿ ಟೌನ್ಶಿಪ್ ಯೋಜನೆ ಬೇಡ ಅಂತ ಹೇಳ್ತಿದ್ದೀರಾ, ಆಕ್ರೋಶ ಹೊರ ಹಾಕ್ತಾ ಇದ್ದೀರಾ, ಯಾವುದೇ ಕಾರಣಕ್ಕೂ ಜಮೀನ್ ಮಾರೋದಿಲ್ಲ, ಜಾಗ ಖಾಲಿ ಮಾಡೋದಿಲ್ಲ ಅಂತ ಹೇಳ್ತಿದ್ದೀರಾ, ಹೋರಾಟ ಮಾಡ್ತಿದ್ದೀರಾ. ಸಕ್ಸಸ್ ಆಗುತ್ತೆ ಈ ಹೋರಾಟ ಅಂತ ಅನಿಸ್ತಿದ್ಯಾ? ನಾವು ಎಷ್ಟೇ ಅದೇ ಹೇಳ್ತಾ ಇಲ್ವಾ, ನಾವು ಪ್ರಾಣ ಹೋದ್ರೂ ನಮ್ಮ ಭೂಮಿಗೆ ಎತ್ಕೊಂಡೇ ನಾವು ಸಾಯೋದು. ಯಾವುದೇ ಕಾರಣಕ್ಕೆ ನಾವು ಭೂಮಿ ಬಿಟ್ಕೊಡಲ್ಲ. ನಾವು ಭೂಮಿ ನಂಬ್ಕೊಂಡೇ ಇರೋದು ಈ ಮಟ್ಟಕ್ಕಿದೀವಿ, ಭೂಮಿ ಕೊಡೋಕ್ಕಾಗುತ್ತಾ? ಈ ಭೂಮಿ ನಂಬ್ಕೊಂಡು ನಾವು ಈ ಮಟ್ಟಕ್ಕಿದೀವಿ, ಏನೇ ಒಂದು ಆದ್ರೂ ನಾವು ಈ ಭೂಮಿಗೆ ಎತ್ಕೊಂಡೇ ನಾವು ಸಾಯೋದು. ಇವಾಗ ಒಂದು ಕಡೆ ಹೇಳ್ತಾರೆ, ಕೆಲವರು ರೈತರು ಸಪೋರ್ಟ್ ಮಾಡ್ತಾ ಇದ್ದಾರೆ, ಏನಿಲ್ಲ ಬರಡು ಭೂಮಿ ಅಂತ DK ಶಿವಕುಮಾರ್ ಅವರೇ ಹೇಳಿದರು. ನಾವು ನೋಡಿದ್ವಿ, ಇಲ್ಲಿ ಬರಡು ಭೂಮಿ ಥರದ ವಾತಾವರಣವೇ ಇಲ್ಲ, ಮಲೆನಾಡು ಥರ ಇದೆ. ಹಂಗಿದ್ರೂ ಬರಡು ಭೂಮಿ ಅಂತ ರೈತರ ಅಭಿಪ್ರಾಯ ತಗೊಳ್ದೇ ಈ ರೀತಿ ಮಾಡ್ತಾ ಇದ್ದಾರಲ್ಲ, ಸೊ ಹೇಗೆ? ಅವ್ರಿಗೆ ಸ್ವಲ್ಪ ದುಡ್ಡಿನ ಮದ ಜಾಸ್ತಿ ಆಗೋಗೈತೆ. ಅದಕ್ಕೆ ಅವ್ರು ಆ ಥರ ಇಲ್ಲಿ ಬಂದು ನೋಡಲ್ಲ ಮಾಡಲ್ಲ, ಇಲ್ಲೇ ಸುತ್ತಮುತ್ತ ಓಡಾಡ್ತಾರೆ. ಬಂದು ನೋಡ್ಬೇಕು ತಾನೆ, ಬಂದು ನೋಡ್ಬೇಕು. ಇಲ್ಲಿ ಆರೋಳಿ ಇಂಡಸ್ಟ್ರಿಯಲ್ ಏರಿಯಾಕ್ಕೆಲ್ಲ ಬರ್ತಾರೆ. ಎಷ್ಟು ಕಿಲೋಮೀಟ್ರು? 3 ಕಿಲೋಮೀಟ್ರ್. ಇಲ್ಲಿ ಬಂದು ನೋಡ್ಕೊಳಕ್ಕಾಗಲ್ವಾ? ಅಲ್ಲಿ ಕುಂತ್ಕೊಂಡು ಬರಡು ಭೂಮಿ ಅಂದರೆ ಇಲ್ಲಿ ಎಷ್ಟೋ ನೀವೇ ನೋಡಿದ್ದೀರಿ ವಿಡಿಯೋಗಳೆಲ್ಲ. ಇಲ್ಲಿ ಎಷ್ಟೋ ಗಿಡ, ತೆಂಗಿನ ಮರ, ಅಡಿಕೆ ಮರ, ಮಾವು ಎಲ್ಲ ಪ್ರತಿಯೊಂದು ಬೆಳೆದಿದ್ದೀವಿ. ಅದು ಹೆಂಗೆ ಅವರು ಬರಡು ಭೂಮಿ ಆಗೋಗುತ್ತೆ? ಬರಡು ಭೂಮಿಲಿ ಅವೆಲ್ಲ ಬೆಳೆಯೋಕ್ಕೆ ಸಾಧ್ಯನಾ? ಇನ್ನು ಅದಕ್ಕೆ ನಾವು ಬಂದು ನೋಡಬೇಕು, ಮಾತಾಡಬೇಕು, ಕುಂತ್ಕೊಂಡು ಎಲ್ಲೆಲ್ಲ ಏನೋ ಹೇಳೋದಲ್ಲ. ರೈತರ ಹತ್ರ ಬಂದು ಮಾತಾಡಿ ಅವ್ರ ಅಭಿಪ್ರಾಯ ಏನು ಅಂತ ತಿಳ್ಕೊಂಡು ಹೋಗ್ಬೇಕು. ನಾನು ಮಾಡ್ತೀನಿ ಬರಡು ಭೂಮಿ ಅಂತ ಅಂದ್ಬಿಟ್ಟು ಏನು ಸಿಗುತ್ತೆ? ಅಲ್ಲ, ಒಂದಷ್ಟು ಜನ ಸಪೋರ್ಟ್ ಮಾಡ್ತಿದ್ದಾರೆ, ಆಯ್ತು ಮಾರಕ್ ರೆಡಿ. ಅದು ಅವ್ರಂತವ್ರು DK ಶಿವಕುಮಾರ್ ಅಂತವ್ರೆಲ್ಲ 20% ಜನ ಅವ್ರಂತವ್ರು ಇದ್ದಾರೆ ಇಲ್ಲಿ. ಅವ್ರಿಗೂ ಬೇಕು. ನಾವು 80% ಜನ ನಾವು ಒಪ್ಕೊಂಡಿಲ್ಲ. ಎಲ್ಲ ಭೂಮಿ ಬೇಕು ಅಂತಾನೆ ಪ್ರತಿದಿನನೂ ಹೋರಾಟ ಮಾಡ್ತಾ ಇದೀವಿ. ಮೇಡಮ್, ನೀವು ಎಷ್ಟು ದಿನದಿಂದ ಹೋರಾಟ ಮಾಡ್ತಿದ್ದೀರಾ? ನಾವು ಇನ್ನೇನು 1.5 ವರ್ಷದಿಂದ ಮಾಡ್ತಾ ಇದ್ದೀವಿ ಮೇಡಮ್ರೆ. ಅದೇ ನಾವು ಇನ್ನೇನು ಅಲ್ಲಿಗೆ 1.5 ವರ್ಷ, 460 ದಿವಸ ನಾವು ಇಲ್ಲಿ ಓಡಾಟ ಅವತ್ತಿಂದನೂ ಮಾಡ್ತಾಯಿದ್ದೀವಿ. ಅವತ್ತಿಂದ ನಮ್ಮ ಮಾಗಡಿ ಶಾಸಕರೇ ಆಗ್ಬೋದು, DK ಸಾರು, ಯಾರ PAಗಳೇ ಆಗ್ಬೋದು, ಯಾರನ್ನೂ ಕಳಿಸಿ ಅವರು ಏನಿಲ್ಲ ರೈತರನ್ನ ಕಳಿಸಿ ಒಂದು ಮಾತುಕತೆ ಮಾಡಲಿಲ್ಲ, ಒಂದು ಸವಿ ಮಾಡಲಿಲ್ಲ, ಎಂಥದ್ದು ಇಲ್ಲ. ರೈತರು ಒಪ್ಪಿಗೆನೇ ತಗೊಳ್ಳಿಲ್ಲ. ಅದೇ DK ಸಾರ್ ಹೇಳ್ತಾರೆ, ಇವಾಗ ಕನಕಪುರ ಆರೋಳಿಗೆ ಬಂದು ನೀವೊಂದು ಕುಂಟೆ ಭೂಮಿ ಕಳಿಬೇಡ್ರಿ, ಗಂಜಿ ಕುಡ್ಕೊಂಡು ಜೀವನ ಮಾಡಿರಿ, ನಾನು ನೀರಾವರಿ ಮಾಡ್ಕೊಡ್ತೀನಿ, ನಿಮ್ಮ ಸೌಲಭ್ಯ ಮಾಡ್ತೀನಿ ಅಂದ್ರೆ. ಹಂಗಾರೆ ನಾವು ಬೈರ್ಮಂಗ್ಲ ಕಂಚ್ಕನಳ್ಳಿಯವ್ರೇನು ಬಲ್ತಾಯಿ ಮಕ್ಳ DK ಸರ್ಗೆ? ನಾವು ರೈತರೇ ತಾನೆ, ನಮಗೂ ಅದೇ ಮಾತು ಹೇಳ್ಬೇಕು ತಾನೆ. ನೀವೆಲ್ಲ ಬೇರೆ ಕಡೆ ಮಾಡ್ಕೊಳ್ರಿ. ಯಾಕೆ ನಮ್ಗೆ ಈ ಥರ ಪರ್ವತದ ಭೂಮಿನ ನೀವು ಅಕ್ವೈರ್ ಮಾಡಿಕೊಂಡು, ಇವಾಗ ಒಂದು ಗಿಡನೇ ಆಗ್ಬೋದು, ಮರನೇ ಆಗ್ಬೋದು, ನಾವು ಅದ್ರಲ್ಲೆಲ್ಲ ಒಡನಾಟ ಇಟ್ಕೊಂಡಿರ್ತೀವಿ, ನಾವು ಅವತ್ತಿಂದ ಬೆಳೆಸಿರ್ತೀವಿ, ಮಕ್ಳಿಗೇನೆ ಹೆಚ್ಚಾಗಿ ಸಾಕಿರ್ತೀವಿ. ಇವಾಗ ನಾವು ತಿಂದು ನಿಮ್ಗೂ ರೈತರು ಅಂದಮೇಲೆ ನಾವೆಲ್ಲ ಅಲ್ವೇನಪ್ಪ, ನಮ್ಮಿಂದನೇ ತಾನೇನಪ್ಪ. ಈಗ ಒಂದು ಆಲೆ ಆಗ್ಬೋದು, ಒಂದು ಎಣ್ಣೆ ಆಗ್ಬೋದು, ಒಂದು ಕಾಯಿ ಆಗ್ಬೋದು, ಒಂದು ಎಳ್ನೀರೇ ಆಗ್ಬೋದು, ಇವಾಗ ನಮ್ಮಿಂದನೇ ತಾನೇ ಅಯ್ಯಪ್ಪರಿಗೂ ಇದಾಗಬೇಕಾದ್ರೆ ಯಾಕೆ ಈ ಥರ ರೈತರನ್ನ ಮಕ್ಕಳೇ ಬಸ್ತಾ ಇದ್ದಾರೆ? ಎಲ್ಲ ರೈತರು ಮಕ್ಳುಗಳೆಲ್ಲ ಯಾರ್ಯಾರು DC ಹೇಳ್ತಾನಂತೆ, ಈ ಮಾರ್ಕೊಬಿಡ್ರಿ, ನಮ್ಮಂಗೆ DC AC ಡಾಕ್ಟ್ರು ಇಂಜಿನಿಯರ್ ಮಾಡಿಬಿಡ್ರಿ ಅಂತಾರೆ. ಡಾಕ್ಟ್ರು ಇಂಜಿನಿಯರೇ ಆಗ್ಬಿಟ್ರೆ ಇವ್ರು ಹೊಟ್ಟೆಗೆ ಏನು ತಿಂತಾರೆ? ನಾನು ಹೇಳೋದು, ನಮ್ಮ ಮಕ್ಳು ಡಾಕ್ಟ್ರು ಇಂಜಿನಿಯರೇ, ನಾವು ಮಾಡಿಸೋಷ್ಟು ಕೆಪಾಸಿಟಿ ಐತೆ ನಮಗೂ. ಎಲ್ಲ ಅದೇ ಥರ ಆಗ್ಬಿಟ್ಟಾಗ ಇವ್ರು ಹೊಟ್ಟೆಗೆ ಏನು ತಿಂತಾರೆ? ಹೇಳಪ್ಪ ನೀನು. ಇವಾಗ ಹೇಳ್ತಾನೆ AICT ಮಾಡಿಸ್ಬಿಡ್ತೀನಿ, AICT ಮಾಡ್ತೀನಿ. ಈಗ ಎಷ್ಟು AICT ಇವಾಗ ನೀವು ಇದರಿಂದ ನೋಡಿದಿರಿ, ಕೆಂಗೇರಿಯಿಂದ ಅಲ್ಲಿ ಸೈಟ್ಗಳಿದ್ದಾವೆ, ನಮ್ಮ ಅಕ್ಕಂಗಿದ್ರೆ ಸೈಟ್ಗಳಿದ್ದಾವೆ, ಅವಕ್ಕೆ ಕರೆಂಟ್ ಕೊಡಲಿಲ್ಲ, ನೈವೇ ನೀರು ಕೊಡಲಿಲ್ಲ, ಅವೇ ಸೌಲಭ್ಯ ಮಾಡೋಕ್ಕಾಗಲಿಲ್ಲ. ಅಂತಿದ್ರನ್ನ ಇಲ್ಲಿ ಬಂದು ಏನು AICT ಮಾಡಿಬಿಟ್ಟು ಇವನು ಸೌಲಭ್ಯ ಮಾಡಿಬಿಟ್ಟನು. ನಾವು ರೈತರಾಗಿರಾಕ್ ಬಿಡಲಿ. DK ಶಿವಕುಮಾರ್ಗೆ ಹೇಳೋದೇ ಇಷ್ಟು, ನಾವು ಇನ್ನೂ ಓಡಾಟ ಮಾತ್ರ ಬಿಡಲ್ಲ. ಡೆಲ್ಲಿ ಗಂಟನೇ ಆಗಲಿ ನಾವು ಹೋಗೇ ಹೋಯ್ತೀವಿ, ನಾವು ಮನವಿ ಮುಟ್ಟಿಸ್ತೀವಿ. DK ಸಾರ್ ಇದನ್ನು ವಾಪಸ್ ತಗೊಳ್ಳೇಬೇಕು. ಅವ್ರ ಕಾಂಗ್ರೆಸ್ ಸರ್ಕಾರ ಯಾವತ್ತು ಹೆಚ್ಚಿಸ್ಕೋಬೇಕು ಅಂತಂದರೆ ನಮ್ಮ ರೈತರಿಗೆ ಮಾತ್ರ ಅನ್ಯಾಯ ಮಾಡೋಕ್ಕೆ ಹೋಗ್ಬಾರ್ದು ಅವರು. ಇಲ್ಲಿರೋರು ಯಾರು ರೈತರೇ ಅಲ್ಲ ಅಂತಾನು ಒಂದು ಮಾತು ಹೇಳಿದರು DK ಶಿವಕುಮಾರ್ ಅವರು. ನಾವು ರೈತರಲ್ಲ ಅಂತ ಅವರು ಬಂದು ಒಂದಿನ
ಅವರು ಒಂದು ಇದಕ್ಕೂ ನಯ ವಿನಯಕ್ಕಾದರೂ ನಮ್ಮ ಇಷ್ಟು 460 ದಿವಸದಿಂದ ಧರಣಿ ಮಾಡ್ತಾ ಇದ್ದೀವಲ್ಲ ಮೇಡಮ್, ಒಂದಿನ ಬನ್ನಿ ನಮ್ಮ ಕಷ್ಟ ಸುಖ ಇದು ಮಾಡ್ರಿ ಅಂತ ಕೈ ಮುಗಿದು ಕೇಳ್ಕೊಂಡಿದ್ದೀವಿ ಮೇಡಮ್. ನಮ್ಮ ಶಾಸಕನೇ ಆಗಲಿ, ಅವರು ಡಿ ಕೆ ಶಿವಕುಮಾರೇ ಆಗಲಿ, ಯಾರೇ ಆಗಲಿ, ಒಬ್ಬರು GBD ಅಧ್ಯಕ್ಷ ನಮ್ಮ ಹತ್ರದವನೇ, ನಮ್ಮನ್ನೆಲ್ಲ ಅಂತರಾಳ ಎಲ್ಲ ನೋಡವ್ರೆ. ಮತ್ತು ಬಾಲಣ್ಣವರು ಮಧ್ಯರಾತ್ರಿ 12 ಗಂಟೆಲಿ ಬಂದು ನಮ್ಮ ಶಾಸಕರು ಬಾಗ್ಲು ತಟ್ಟಿ ಓಟ್ ಕೇಳಕ್ಕೆ ಆಯ್ತದೆ ಆ ಯಪ್ಪಂಗೆ. ಆವಾಗ ಇವ್ರು ರೈತರಲ್ವಾ ಏನಲ್ವಾ ಅಂತ ಗೊತ್ತಿರ್ಲಿಲ್ವಾ ಅವ್ರಿಗೆ? ಡಿ ಕೆ ಶಿವಕುಮಾರ್ಗಂತೂ ಇಲ್ಲಿನ ಒಡನಾಟ ಕಡಿಮೆ ಇದೆ. ಬಾಲಕೃಷ್ಣ ಅವರು 6 ಸಲ MLA ಆಗಿರೋದು ನಮ್ಮ ಇದರಲ್ಲಿ. 6 ಸಲಿನೂ ನಮ್ಮೂರುಗಳಿಗೆ ಬರಲಿಲ್ವಾ ಮೇಡಮ್? ನಾನು ನೋಡಿದ್ದೀನಿ, ಅಲ್ಲಿ ರೈತರು ಅವರೇ, ಅವ್ರು ನಿಜವಾದ ರೈತರು, ಆ ಊರು ತುಂಬ ಚೆನ್ನಾಗಿದೆ ಅಂತ ಅವ್ರು ಹೇಳ್ಬೋದಾಗಿತ್ತು. ಅವ್ರ ಪ್ರಾಜೆಕ್ಟ್ಗೆ ಏನು ಪೂರಕ ಬೇಕೋ ಅವ್ರಿಗೆ ಅವಶ್ಯಕತೆ ಇದೆಯೋ ಅಷ್ಟೊಂದು ಮಾತ್ರ ಮೆನ್ಷನ್ ಮಾಡ್ತಾರೆ ಅವರು. ಅವ್ರಿಗೇನು ಸಪೋರ್ಟ್ ಆಯ್ತದೆ? ರೈತರಲ್ಲ, ಬಂಜರು ಭೂಮಿ, 80% ಒಪ್ಪವ್ರೆ. ಇಷ್ಟೇ ರಿಪೀಟೆಡ್ ಡೈಲಾಗ್ಸ್ ಅಷ್ಟೇ ಅವರಿಂದ ನಾವು ನೋಡ್ತಾ ಇರೋದು. ಅದು ಬಿಟ್ರೆ ಇನ್ನೇನಿಲ್ಲ. ಇನ್ನೊಂದೇನೆಂದರೆ ನಮ್ಮ ಮಾಗಡಿ ತಾಲೂಕು ನಮ್ಗೆ ಹೆಮ್ಮೆ. ಯಾಕಂದರೆ ಸಾಲು ಮರದ ತಿಮ್ಮಕ್ಕ ಮಕ್ಕಳಿಲ್ಲ ಅಂತ ಬೀದಿ ಬದಿಲಿ ಸಾವಿರಾರು ಆಲ್ಮರಗಳು ನೆಟ್ಟಿ ಪದ್ಮಶ್ರೀ ಪ್ರಶಸ್ತಿ ತೊಗೊಂಡ್ರು. ಅದೇ ತಾಲೂಕಲ್ಲಿ ನಮ್ಮ ಶಾಸಕರಾದ ಬಾಲಣ್ಣ ಅವರು ಹುಟ್ಟಿ 6 ಸರಿ MLA ಆಗಿ ಅವ್ರು ಏನು ಮಾಡ್ತಾವ್ರು ಗೊತ್ತಾ? ನಾವು ಬೆಳೆಸಿರೋಂಥ ಗಿಡ ಕಡಿತಾವ್ರೆ. ವ್ಯಕ್ತಿತ್ವ ಒಬ್ಬರಿಂದ ಒಬ್ರಿಗೆ ಯಾವ ಥರ ವಿರುದ್ಧವಾಗದೆ ಅನ್ನೋದನ್ನ ಅನಲೈಸ್ ಮಾಡ್ಕೊಳ್ಳಿ ಅವ್ರ ಮನಸ್ಸಲ್ಲಿ. ಅಂತ ಮಹಾ ತಾಯಿ ಹುಟ್ಟಿ ರಾಷ್ಟ್ರಪತಿ ಕೈಲಿ ಪ್ರಶಸ್ತಿ ತೊಗೊಂಡವಳು ಒಂದು ಕಡೆ ಆದರೆ, ಈ ಇವ್ರನ್ನ ನಾವು 6 ಸಲ ಓಟ್ ಹಾಕಿ ಎಲೆಕ್ಟ್ ಮಾಡಿ ನಮ್ಗೆ ಓಟ್ ಹಾಕವ್ರೆ ರೈತರು, ಅವ್ರ ಋಣ ತೀರ್ಸೋಣ ಅನ್ನೋ ಒಂದು ಮನೋಭಾವ ಇಲ್ದಿರ ಇವತ್ತು ನಮ್ಮನ್ನು ಬೀದಿಗೆ ತಂದುಬಿಟ್ಟದ್ದು ಅಲ್ಲದೆ, ಅವ್ರು ಯಾರು 50% ಒಪ್ಪವ್ರೆ, 80% ಒಪ್ಪವ್ರೆ, ಅವರೇ ಏನು ಹೇಳಿದ್ರು ನಾನು ಮಾಡ್ತೀನಿ. ಇನ್ನೊಂದು ಮೇಯ್ನ್ ಕಾರಣ ಹೇಳ್ತಾರೆ, ಇವ್ರಿಗೆ ಇನ್ನೇನು ಕಾರಣ ಇಲ್ವಲ್ಲ ಹೇಳೋಕ್ಕೆ. ಕುಮಾರಣ್ಣ ಮಾಡಿದ್ರು ಅದೇನೋ ಕುಂಟನ್ಗೊಂದು ಅದೇನೋ ನೆಪ ಅಂತಾರಲ್ಲ, ಅದಕ್ಕೆ ಅದೊಂದು ಬಿಟ್ರೆ ಇನ್ನೇನಿಲ್ಲ ಮೇಡಮ್. ಅವ್ರಿಗೆ ತಿರುಳಿ ಇನ್ನೇನು ಇಲ್ಲ ಹೇಳಕ್ಕೆ, ಅವ್ರ ಹತ್ರ ಸಾರನೇ ಇಲ್ಲ. ಅದೊಂದು ಹೇಳ್ಬಿಟ್ರೆ ಮುಗ್ದೈತಲ್ಲ. ಕುಮಾರಣ್ಣ ಮಾಡಿದ್ರು ಮಾಡ್ತಾಯಿದ್ದೀವಿ. ಅವರಾದ್ಮೇಲೆ ಇನ್ನೂ 4-5 ಜನ ಮುಖ್ಯಮಂತ್ರಿ ಆಗವ್ರೆ ಮೇಡಮ್. ಕುಮಾರಣ್ಣ ಮಾಡಿಬಿಟ್ಟಾದ್ಮೇಲೆ ಬಸವರಾಜ ಬೊಮ್ಮಾಯಿ ಆಗವ್ರೆ, ಆಮೇಲೆ ಜಗದೀಶ್ ಶೆಟ್ಟರ್ ಆಗವ್ರೆ, ಮತ್ತು ನಮ್ಮ ಇವರು ಯಡಿಯೂರಪ್ಪ ಅವರೇ ಸದಾನಂದ, ಅದೇ ಇವ್ರ ಪಕ್ಷದ ಸಿದ್ದರಾಮಯ್ಯನೂ ಆಗವ್ರೆ. ಯಾರೂ ಕೈ ಹಾಕ್ತಾ ಇದ್ದವರು ಇವ್ರ ಕೈ ಹಾಕಿ ನಾನು ಡಿನೋಟಿಫೈ ಆದರೆ ಜೈಲ್ಗೆ ಹೊಟ್ಟೈತೀನಿ ಅಂತ ನಾವು ಕೇಳಿದ್ದೀವಿ. ಅವ್ರನ್ನ ಡಿನೋಟಿಫಿಕೇಷನ್ ಮಾಡಿ ಅಂತ. ಯಥಾಸ್ಥಿತಿ ಏನದೋ ಅದು ಬಿಡ್ಲಿ ಮೇಡಮ್. ನಾವೇನೋ ಗೈಕೊಂಡು ತಿನ್ಕೊಂಡು ದುಡ್ಕೊಂಡು ಏನೋ ಮಕ್ಳನ್ನ ಸಾಕೊಂಡು ನೆಮ್ಮದಿಯಾಗಿದ್ದೀವಿ, ಇರೋದ್ರಲ್ಲಿ ನೆಮ್ಮದಿಯಾಗಿದ್ದೀವಿ. ಸರ್ಕಾರದ ಭಾಗ ಆಗಿ ನೀವು ಪಾಲ್ದಾರರು ಅಂದರೆ ಎಷ್ಟು % ಕೊಟ್ಬಿಡ್ತಾರೆ ಮೇಡಮ್ ನಮ್ಗೆ? ಅವರು ತಿಂದು ಉಳ್ದು ಏನೋ ಒಂದು ಬೀಜ ಎಸಿತಾರಲ್ಲ, ಅದನ್ನು ಮಾತ್ರ ನಮ್ಗೆ ಕೊಡೋದು. ಅವರು ಪಾಲ್ದಾರರು ಏನು ಮಾಡ್ಕೊಳ್ಳಲ್ಲ. ಇವರು ಯಾರೋ ಪರ ಇರೋರು ಹೇಳ್ತಾರೆ ನಾವು ಒಂದು ಸರ್ಕಾರದ ಭಾಗ ಆಯ್ತೀವಿ ಅಂತ. ಅವ್ರಿಗೆ ಗೊತ್ತಿಲ್ಲ ಮೇಲಿರೋ ಸಿಪ್ಪೆನೂ ಕೊಡಲ್ಲ ಅವ್ರಿಗೆ ಅಂತ. ಒಂದು ಹಣ್ಣು ತಗೋತಾರಲ್ಲ, ಸಾರ ಎಲ್ಲ ತಿಂದ್ಬಿಟ್ಟು ಆ ಹೊರಗಡೆ ಇರೋ ಸಿಪ್ಪೆನೂ ಸಿಗಲ್ಲ ಅವ್ರಿಗೆ. ಆ ಥರ ಹೇಳಕ್ಕೆ ನಾಚಿಕೆ ಆಗಬೇಕು. ಅವ್ರು ರೈತರೇನೆ, ಆದರೆ ಭೂಮಿನೆಲ್ಲ ಬಿಟ್ಬಿಟ್ಟು ಕಮಿಷನ್ಗೋಸ್ಕರ ಓಡಾಡ್ತಾ ಇರೋ ರೈತರು, ಅವರು ಪರವಾಗಿ ನಿಂತಿರೋ ರೈತರು ಅವರು. ಈಗ ಕುಮಾರಸ್ವಾಮಿ ಅವರು ನಿಮ್ಮ ಸಪೋರ್ಟಾಗಿ ನಿಂತಿದ್ದಾರೆ, ಕಾನೂನು ಹೋರಾಟವನ್ನು ಮಾಡ್ತೀವಿ, ರೈತರ ಜೊತೆಗಿದ್ದೀವಿ ಅಂತ ಹೇಳ್ತಿದ್ದಾರೆ. ನಿಮಗೆ ಈ ವಿಚಾರ ಎಷ್ಟು ಖುಷಿ ಇದೆ? ಜೊತೆಗೆ ಒಬ್ರು ಸಪೋರ್ಟ್ ಮಾಡ್ತಿದ್ದಾರೆ ಕೇಂದ್ರ ಸಚಿವರು ಅಂತ ಮೇಡಮ್. ನಾವು ಕುಮಾರಣ್ಣ ಅವ್ರ ಮನೆಗೆ ಹೋಗಿ ಫಸ್ಟ್ ಕೇಳಿದ್ದೆ ಇದು. ನಮಗೆ ಮೇಯ್ನ್ ಕಾರಣ ಹೇಳ್ತಾ ಇರೋದವರು ನಿಮ್ಮನ್ನ ಕುಮಾರಸ್ವಾಮಿ ಅವರು ಮಾಡಿದ್ರು. ನೀವು ಎಲೆಕ್ಷನ್ ಬಂದಾಗ ಹಾಲು ಕೊಡ್ತಿರೋ ವಿಷ ಕೊಡ್ತಿರೋ ಅಂತ ನಮ್ಮ ಗ್ರಾಮಗಳಿಗೆ ಬಂದು ಕೇಳಿದ್ದೀರಾ. ನಾವು ಅವತ್ತು ನಿಮಗೆ ಹಾಲು ಕೊಟ್ಟು ಗೆಲ್ಲಿಸಿ ಒಬ್ಬ ಮುಖ್ಯಮಂತ್ರಿ ಮಾಡಿದ್ದೀವಿ. ಇವತ್ತು ನೀವು ನಮ್ಗೆ ಹಾಲು ಕೊಡ್ತೀರಾ ವಿಷ ಕೊಡ್ತೀರಾ? ನಮ್ಮ ಪರವಾಗಿ ನಿಲ್ತೀರಾ ಇಲ್ಲ ವಿಷ ಕೊಟ್ಬಿಟ್ಟು ಇಲ್ಲೇ ಸಾಯಿಸ್ತೀರಾ ಅಂತ ಫಸ್ಟ್ ಅವರ ತೋಟದ ಮನೆಗೆ ಹೋಗಿ ಕೇಳಿದ್ದೀವಿ ಮೇಡಮ್. ಬಂದವ್ರೆ, ನಾವು ಸ್ವಾಗತ ಮಾಡ್ತೀವಿ. ಯಾರು ರಾಜಕೀಯ ಇಲ್ಲ ನಮ್ಮಲ್ಲಿ. ನಾವು ರಾಜಕೀಯ ಮಾಡೋ ಟೈಮಲ್ಲಿ ರಾಜಕೀಯ ಮಾಡ್ತೀವಿ, ಆದರೆ ಇದು ಸಮಯ ಅಲ್ಲ. ನಮಗೆ ಒಬ್ಬ ಈಜು ಬರದೇ ಇರೋನಿಗೆ ನದಿಲಿ ಒಂದು ಉಲ್ಕಡ್ಡಿ ಆಸರೆ ಆದರೆ ಏನೋ ನಾನು ದಡ ಸೇರ್ತೀನಿ ಅನ್ನೋ ಒಂದು ಮನೋಭಾವ ಇರುತ್ತೆ. ಈಗ ಆ ಥರ ಅವರು ಉಲ್ಕಡ್ಡಿಯಾಗಿ ಬಂದವ್ರು ನಮಗೆ, ನಾವು ಅವ್ರನ್ನ ಸ್ವಾಗತಿಸ್ತೀವಿ, ಇದು ಮಾಡ್ತೀವಿ. BJPಯವರು ಬರಲಿ, ನಮಗೆ ಸಹಕಾರ ಕೊಡಲಿ. ನಮ್ಗೆ ಇವ್ರಿಗಿನ್ನ ಹೆಚ್ಚಾಗಿ ಮೇಡಮ್ ರಾಜ್ಯ ರೈತ ಸಂಘ, ಪ್ರಾಂತ ರೈತ ಸಂಘ, ಮತ್ತು ಅಖಿಲ ಭಾರತ ಜನವಾದಿ ಮಹಿಳಾ ಸಂಘ, ವಿದ್ಯಾರ್ಥಿ ಸಂಘ, SFI ಅವರು, ಅದಲ್ಲದೆ ಬೇರೆ ಊರವರು ಎಲ್ಲ ಜಿಲ್ಲೆಯಿಂದ ರೈತರು ಕಾಲ್ ಮಾಡ್ತಾರೆ ಮೇಡಮ್. ಇಷ್ಟು ಬೀದಿಲಿ ಹೋರಾಡ್ತಾ ಇದ್ದೀರಾ, ನಿಮ್ಮ ಬಗ್ಗೆ ಕರುಣೆ ಇಲ್ಲದೆ ಇರೋ ಈ ಸರ್ಕಾರ ಏನು ಬೇಕಿಂತ ಸರ್ಕಾರ, ನೆಕ್ಸ್ಟ್ ನಾವು ಕಿತ್ತೋಗಿತೀವಿ, ನಿಮ್ಮ ಪರವಾಗಿ ಬಂದು ನಿಂತು ನಾವು ಹೋರಾಡ್ತೀವಿ ಅಂತ ಅವರೇ ವಾಲಂಟಿಯರಾಗಿ ಕಾಲ್ ಮಾಡ್ತಾವ್ರೆ ಮೇಡಮ್. ನಮಗೆ ಇದಕ್ಕಿನ್ನ ಸಪೋರ್ಟ್ ನಮ್ಗೇನು ಬೇಕು? ಇನ್ನು ಮುಂದಿನ ದಿನಗಳಲ್ಲಿ ಉಗ್ರವಾಗಿ ಹೋರಾಟ ಮಾಡ್ತೀವಿ, ಬೀದಿಗಿಳಿತೀವಿ, ವಿಧಾನಸೌಧ ಮುತ್ತಿಗೆ ಹಾಕ್ತೀವಿ,
ರಸ್ತೆ ತಡೆನೂ ಮಾಡ್ತೀವಿ, NH ತಡೆ ಮಾಡ್ತೀವಿ. ಹಾಕ್ಲಿ, ನಮಗೆ ಗೋಲಿಬಾರ್ ಮಾಡಲಿ, ಗುಂಡೇಟ್ ಹಾಕ್ಲಿ, ಯಾವುದಕ್ಕೂ ಜಗ್ಗಲ್ಲ ಬಗ್ಗಲ್ಲ. ನಾವು ಯಾವತ್ತಿರೋ ಗೆಲುವು ಸಾಧಿಸ್ತೀವಿ ಮೇಡಮ್. ವಿರೋಧ ಪಕ್ಷದಲ್ಲಿರೋ ಬಿಜೆಪಿ ಯಾವ ತರ ಸಪೋರ್ಟ್ ಮಾಡ್ತಾ ಇದೆ? ಯಾರಾದ್ರೂ ಬಂದಿದ್ದಾರಾ? ಅವ್ರೇನಾದ್ರು ಮೀಟ್ ಮಾಡಿ ಅಂದರೆ ಮೇಯ್ನ್ ಆಗಿ ನಮಗೆ ಯಡಿಯೂರಪ್ಪ ವಿಜಯೇಂದ್ರ ಇವ್ರು ಬರಬೇಕು. ಅವರ ಪರವಾಗಿ ಬೇರೆ ಬಂದರೆ ಯಾರನ್ನೂ ನಂಬಲ್ಲ ಮೇಡಮ್ ನಾವು. ಯಾಕಂದರೆ ಅವಕಾಶವಾದಿಗಳು. ಇದೇ ಆರ್ ಅಶೋಕ್ ಅವರು ಸ್ಟಾರ್ಟಿಂಗಲ್ಲಿ ಬಂದರು, ನಾನು ನಿಮ್ಮ ಪರ ನಿಂತಿದ್ದೀನಿ ಅಂತ ಸಮಾವೇಶ ಮಾಡಿದ್ರು. ತಿರ್ಗಾಗಲೇ ಸೆಷನ್ನಲ್ಲಿ DK ಶಿವಕುಮಾರ್ ಅವರು ಇಂಥ ಟೌನ್ಶಿಪ್ ಮಾಡ್ತಾ ಇದ್ದೀನಿ ಅಂದಾಗ ನೀವು ಮಾಡಿ ಡೆವಲಪ್ ಆಗಬೇಕು, ನಾವು ಅದನ್ನು ಮುಂದುವರ್ಸ್ಕೊಂಡು ಹೋಗ್ತೀವಿ ಅಂತ ಹೇಳಿಕೆ ಕೊಟ್ಟರು. ಇಂಥವ್ರನ್ನೆಲ್ಲ ನಾವು ನಂಬಲ್ಲ. ಅಧಿಕೃತವಾಗಿ ಅಲ್ಲೇನವ್ರೆ ಅವ್ರು ಬಂದು ನಮಗೆ ವಿಶ್ವಾಸ ಕೊಟ್ಟು ನಿಂತರೆ ನಾವು ಅವ್ರು ನಂಬ್ತೀವಿ. ನಾವು ರಾಜಕೀಯ ಬೇಡ, ಅವರು ರೈತರ ಪರವಾಗಿ ಬರ್ತೀವಿ ಅಂತ ಬಂದರೆ ಬರಲಿ. ಆದರೆ ಅವ್ರು ರಾಜಕೀಯ ಬೆಳೆ ಬೇಯಿಸ್ಕೊಳಕ್ಕೆ ಯಾರು ಬಂದರೂ ಅವ್ರಿಗೆ ಮಣೆ ಹಾಕಲ್ಲ ಮೇಡಮ್ ನಾವು. ಯಾವುದೇ ಸುದ್ದಿಯ ಅಪ್ಡೇಟ್ ಅನ್ನ ಮಿಸ್ ಮಾಡ್ಕೊಳ್ಬಾರ್ದು ಅಂದ್ರೆ ಈಗ್ಲೇ ಒನ್ ಇಂಡಿಯಾವನ್ನ ಸಬ್ಸ್ಕ್ರೈಬ್ ಮಾಡಿ. ನಿಮಗೆ ಬೇಕಾದ ಭಾಷೆಯಲ್ಲಿ ಎಲ್ಲಾ ಸುದ್ದಿ ತಿಳಿಬೇಕು ಅಂದ್ರೆ ಒನ್ ಇಂಡಿಯಾ ಆಪ್ ಅನ್ನ ಡೌನ್ಲೋಡ್ ಮಾಡ್ಕೊಳ್ಳಿ.